ಹಾಯ್ ಹಲೋ ನಮಸ್ತೆ, ನಾನು ಲಾವಣ್ಯ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೇವಿಂಗ್ಸ್ ಮಾಡೋದಂದರೆ ಯಾರಿಗಿಷ್ಟ ಇರಲ್ಲ, ಎಲ್ರಿಗೂ ಇಷ್ಟ ಇರುತ್ತೆ. ಆದರೆ ಸೇವಿಂಗ್ಸ್ ಹೇಗೆ ಮಾಡೋದು, ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡೋದು, ಆರ್ ಡಿಲ್ ಮಾಡೋದಾ, ಎಫ್ ಡಿಲ್ ಮಾಡೋಲ್ಲ, ಮ್ಯೂಚುವಲ್ ಫಂಡ್ ಮಾಡೋದಾ, ಎಷ್ಟು ಅಮೌಂಟ್ ಮಾಡೋದು, ಹೇಗೆ ಮಾಡೋದು ಅಂತೆಲ್ಲ ಡೌಟ್ ಇರುತ್ತೆ. ಸೊ ಈಗ ಸೇವಿಂಗ್ಸ್ ಮಾಡಿದ್ರೂ ಅದು ನಮಗೆ ಎಮರ್ಜೆನ್ಸಿಗೆ ಬೇಕು, ಇಮಿಡಿಯೇಟ್ ತೊಗೋಬೋದಾ, ಇನ್ ಕೇಸ್ ತೊಗೋತೀವಿ ಅಂದರೆ ಎಷ್ಟು ಚಾರ್ಜಸ್ಸು, ಇದೆಲ್ಲ ನಮಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಸೊ ಈ ಕನ್ಫ್ಯೂಷನ್ಗೆ ಬೇಡ ಅಂತಲೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನಾನು ಹೇಳೋಕೆ ಹೊರಟಿರೋದು ಆರ್ ಡಿ, ರಿಕರಿಂಗ್ ಡೆಪಾಸಿಟ್. ರಿಕರಿಂಗ್ ಡೆಪಾಸಿಟ್ ಅಂದರೆ ಏನು ಅಂತ ಹೇಳಿದ್ರೆ, ತಿಂಗಳ ಇಂತಿಷ್ಟು ಅಮೌಂಟ್ ಅಂತ ಹೇಳಿ ನಾವು ಸೇವಿಂಗ್ಸ್ ಮಾಡ್ತಾ ಹೋಗೋದು. ಈಗ ಹೇಗೆ ಹೇಳ್ಬೇಕಂತ ಹೇಳಿದ್ರೆ, ಈಗ ನಮ್ಮದೊಂದು ಅಕೌಂಟ್ ಇದೆ, ಕೆನರಾ ಬ್ಯಾಂಕ್ ಅಂತ ಇಟ್ಕೊಳ್ಳೋಣ. ಕೆನರಾ ಬ್ಯಾಂಕಲ್ಲಿ ಅಕೌಂಟ್ ಇದೆ, ಅದರಲ್ಲಿ ಸ್ಯಾಲ್ರಿ ಬಂದಿದೆ, ಈ ಮಂತದ್ದು ಸ್ಯಾಲ್ರಿ ಬಂದಿದೆ. ಸೊ ಈ ಸ್ಯಾಲ್ರಿಲೇ ನಾವು ಒಂದು 500 ಅಮೌಂಟ್ನ ಸೇವ್ ಮಾಡಬೇಕು. ಹೇಗೆ ಮಾಡೋದು ಅಂತ ಹೇಳಿದ್ರೆ, ಈ 500 ಅಮೌಂಟ್ ಅಕೌಂಟಲ್ಲಿ ಅಮೌಂಟ್ ಇದ್ದರೆ ಸಾಕು, ಎವ್ರಿ ಮಂತ್ ಆನ್ ಮಂತ್ 500 ಅಕೌಂಟಿಂದ ಆಟೋ ಡೆಬಿಟ್ ಆಗ್ತಾ ಹೋಗುತ್ತೆ. ಸೊ ಎವ್ರಿ ಮಂತ್ ಆನ್ ಮಂತು ಅಕೌಂಟಿಂದ ಆಟೋ ಡೆಬಿಟ್ ಆಗುತ್ತೆ. ಎಷ್ಟು ಮಂತ್ ಕೊಟ್ಟಿರ್ತೀವಿ ಅಥವಾ ಎಷ್ಟು ವರ್ಷ ಕೊಟ್ಟಿರ್ತೀವಿ, ಆ ವರ್ಷ ಮುಗಿದ ಮೇಲೆ ನಮಗೆ ಇಂತಿಷ್ಟು ಅಮೌಂಟ್ ಅಂತ ಬರುತ್ತೆ, ಪ್ಲಸ್ ಇಂಟ್ರೆಸ್ಟ್ ಜೊತೆಗೆ ನಾವು ಕಟ್ಟಿರೋದ್ರ ಜೊತೆಗೆ ಇಂಟ್ರೆಸ್ಟ್ ಕೂಡ ಬರುತ್ತೆ. ಇದನ್ನು ನಾವು ಆರ್ ಡಿ ಅಂತ ಹೇಳ್ತೀವಿ. ಅಲ್ಲದೆ ಇದಕ್ಕೆ ಚಾರ್ಜಸ್ ಇರುತ್ತಾ, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಏನು ಎತ್ತ ಅಂತ ಹೇಳೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.